a superhero. ಹಲೋ ಯೂಟಿ ಫ್ಯಾಮಿಲಿ, ನಾನು ನಿಮ್ಮ ಥ್ರೊಟ್ಲರ್. ಸೊ ಏನಪ್ಪ ಅಂದರೆ ತುಂಬ ಜನ ಕನ್ನಡದಲ್ಲಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡೋದು. ಸೊ ಕನ್ನಡದಲ್ಲಿ ಮಾಡೋಂತ ಡಿಸೈಡ್ ಮಾಡಿದ್ದೀನಿ. ಇವತ್ತೊಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾಯಿದ್ದೀವಿ. ಎಲ್ಲಿ ಅಂತ ಹೇಳಲ್ಲ, ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದೇನಪ್ಪ ಅಂದರೆ, ನೀವು ಹೊಸದಾಗಿ ಬಂದಿರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ರೋಡಲ್ಲಿ ಸಿಗೋಣ. ವೆಲ್ಕಮ್ ಬ್ಯಾಕ್. ಸೊ ಫಸ್ಟ್ ಸ್ಟಾಪ್ ಬಂದು ಪಾರ್ಲೇಜಿ ಫ್ಯಾಕ್ಟ್ರಿ ಹತ್ರ. ಅಲ್ಲಿ ಇನ್ನೊಂದು ಸ್ವಲ್ಪ ವೆಹಿಕಲ್ ಜಾಯ್ನ್ ಆಗ್ತಾರೆ ಬಂದು. ಸೊ ಅಲ್ಲಿಗೆ ಸ್ಟಾಪ್ ಮಾಡೋಣ. ಆಲ್ಮೋಸ್ಟ್ 5:35 ಇವಾಗ. ನಾನು ಎಷ್ಟೊತ್ತಿಗೆ ಮಾಡಬೇಕಂದ್ರೆ ನಿಯರ್. ಸೊ ಇವಾಗ ಪಾರ್ಲೇಜಿ ಹತ್ರ ಇದ್ದೀವಿ. ಸೊ ಹಿಯರ್ ಆರ್ ದಿ ಬಾಯ್ಸ್. ಎಲ್ಲ ಅವರೆಲ್ಲ. ಸೊ ಅವ್ರು ಇನ್ನೂ ಬಂದಿಲ್ಲ, ನಾವೇ ವೆಯ್ಟ್ ಮಾಡಬೇಕು. ಇಟ್ಸ್ ದಿ ಟೈಮ್ ನಾವು. ಸೊ 6 o'clock ಆಲ್ರೆಡಿ. 6 o'clock ಆಗಿದೆ, ಇನ್ನೂ ಬಂದಿಲ್ಲ. ಬಂದಿದ್ದ ತಕ್ಷಣ ಹೊರಡೋದು. I live inside my own world of make-believe. ಅದಕ್ಕೆ ನಟ್ ಹಾಕಬೇಕು ಅನ್ನೋದು. ನೀನು ಯಾಕೆ ಹಾಕಿಲ್ಲ? ಅಲ್ಲೇ ಬಿದ್ದೋಯ್ತದು. ಜಿಪ್ ಟ್ಯಾಗ್ ಏನಾದರೂ ಇದೆಯಾ? ಜಿಪ್ ಟ್ಯಾಗ್ ಇದೆಯಾ? ಬೋಲ್ಟ್ ಬೇಕು. ದೇಸಿ ಜುಗಾಡ್ ಮಾಡ್ತಿದ್ಯಾ? ಆಗಲ್ಲ ಅನ್ಸುತ್ತೆ, ತೆಗೆದ್ಬಿಟ್ಟು ಬ್ಯಾಗಲ್ಲಿ ಹಿಡ್ಕೊ. ಅಲ್ಲಿ ಇದು ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದಾಗ ನೋಡೋಣ. ಕೊರೋನಾ ಇಲ್ವಾ ಈ ಸೈಡೆಲ್ಲ? ಅಷ್ಟೇ.
ಬ್ರೇಕ್ಫಾಸ್ಟ್ ಪಾಯಿಂಟಿಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಸೊ ಇಲ್ಲೊಂದು ಡೈವರ್ಷನ್ ಇತ್ತು, ಸೊ ನಿಲ್ಸಿದ್ವಿ. ಸೊ ಇಟ್ಸ್ ಆಲ್ಮೋಸ್ಟ್ 10:30 ಈಗ. ಕಾಮತ್ತು ಪಚ್ಚರಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡಿದ್ದೀವಿ. ಇಲ್ಲಿಂದ ಜಸ್ಟ್ 60 ಕಿಲೋಮೀಟರ್ಸ್ ಇದೆ ನಾವು ಹೋಗ್ತಿರೋ ಡೆಸ್ಟಿನೇಷನ್ಗೆ. ಸೊ ಸ್ಟೇ ಟ್ಯೂನ್. Kids screaming in the cradles, profanities. I see the world through ice covered in ink and bleach. Cross out the ones who heard my cries and watched me weep. I love everything. Fire spreading all around my room. My world's so bright, it's hard to breathe, but that's alright. Hush. Take my eyes open to force reality. Why can't you just let me eat my weight in glee? ಸೊ ನೋಡಿ, ಇದೇ ಜಾಗ. ನಾವು ತೋರಿಸ್ತೀನಿ. ಬ್ಯೂಟಿಫುಲ್. ಇಲ್ಲ ಅಂತ ವಾಪಸ್ಸು ಅಲ್ಲಿ ಕೆಳಗೆ ಮೆಟ್ಲಿದ್ಯಂತೆ, ಅಲ್ಲಿಂದ ಹತ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ. ಅಲ್ಲಿಂದ ಹತ್ಕೊಂಡು ಹೋಗಿ ನೋಡೋಣ, ಅಲ್ಲಿ ಟಾಪಿಗೆ ಹೋಗೋಕ್ಕಾಗುತ್ತಾನೆ. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ದಾರಿ ಎಲ್ಲಿದೆ ಗೊತ್ತಿಲ್ಲ. ಏನು ಮಾಡೋಕ್ಕಲ್ಲ. ಹೈಲಿ ರೆಕಮೆಂಡೆಡ್ ನಾಟ್ ಟು ವಿಸಿಟ್ ವಾನಿ ವಿಲಾಸ್ ಡ್ಯೂರಿಂಗ್ ದಿಸ್ ಟೈಮ್. ಸಾರಿ, ಹಾಂ ಬಾವಣ. ಇದು ಸೊ ಇದು ಬ್ಯಾಕ್ ವಾಟರ್ಸು. ನಾವೀಗ ಲೊಕೇಶನ್ಗೆ ಬಂದಿದ್ದೀವಿ. ಈ ಪ್ಲೇಸ್ ಹೆಸರು ವಾಣಿ ವಿಲಾಸ್ ಡ್ಯಾಮ್ ಬ್ಯಾಕ್ ವಾಟರ್ಸ್. ಇದು ನಾವು ಬಂದಿರೋದು. ಒಳ್ಳೆ ಜಾಗ, ಒಳ್ಳೆ ವ್ಯೂ ಇದೆ ಇಲ್ಲಿ. ಇನ್ನು ಆ ಕಡೆ ಹೋಗ್ಬೋದು, ಅಲ್ಲಿ ತೋರಿಸ್ತೀನಿ. ಹೀಗಿದೆ, ಇನ್ನು ಆ ಕಡೆ ಹೋಗ್ಬೋದು. ಅಲ್ಲಿ ಆ ಕಡೆ ಇನ್ನೊಂದು ದಾರಿ ಇದೆ, ಅಲ್ಲೊಂದು ಹಟ್ ಥರ ಇದೆ, ಅಲ್ಲಿ ನಿಂತ್ಕೊಬೋದು. ಅಲ್ಲೂ ಫೋಟೋಶೂಟ್ ಕೂಡ ಎಲ್ಲ ಮಾಡ್ಬೋದು. ಒಳ್ಳೆ ಜಾಗ ಇದೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಒಳ್ಳೊಳ್ಳೆ ಕ್ಲಿಪ್ಸ್ ಹಾಕ್ತೀನಿ. ಎಷ್ಟೊಂದು ಶಾರ್ಟ್ಸ್ ತೆಗ್ದಿದ್ದೀನಿ, ಎಲ್ಲ ಲಾಸ್ಟ್ವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ.
ಈ ಲೊಕೇಶನಿಂದ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಹೊರಟಿ ಆ ಕಡೆ ಅಲ್ಲಿ ಇನ್ನೊಂದು ಜಾಗ ಇದೆಯಂತೆ, ಅಲ್ಲಿ ನೋಡ್ಕೊಂಡು ಆಮೇಲೆ ವಾಪಸ್ ಮನೆ ಹೊರಡ್ತೀವಿ. ಸೊ ಇಟ್ಸ್ ಟೈಮ್ ಇವಾಗ ಐ ಥಿಂಕ್ ಇಟ್ಸ್ 1:30 ಇದೆ. ಸೊ ಟೈಮ್ ಇವಾಗ 1:30. ಹಾಂ ಮುಂದೆ ಏನೇನಾಗುತ್ತೆ. ನಾವು ಬಂದಾಗ ಯಾರು ಅಷ್ಟು ಜನ ಇರಲಿಲ್ಲ, ಈಗೆಲ್ಲ ತುಂಬ್ಕೊಂಬಿಟ್ಟಿದ್ದಾರೆ. ಸೊ ಈ ರೈಡ್ ಮಾತ್ರ ಕ್ರೇಜ್ ಇತ್ತು, ಸಖತ್ ಕ್ರೇಜ್ ಆಗಿತ್ತು. ನೀವು ಹೇಳ್ದಂಗೆ ನಿಮಗೋಸ್ಕರ ಕನ್ನಡಲ್ಲಿ ವ್ಲಾಗ್ ಮಾಡಿದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲ್ಲಿ ಸಿಗುವ.